ಉಫ್, ಫೈನಲಿ ಕೌನ್ಸಿಲಿಂಗ್ ಪ್ರೋಸೆಸ್ ಎಲ್ಲ ಮುಗ್ದು ಇವತ್ತು ಫಸ್ಟ್ ಡೇ ಕಾಲೇಜ್ಗೆ ಹೋಗಾಯಿತು. ಆಲ್ಮೋಸ್ಟ್ ಸಿ ಇ ಟಿ ಎಕ್ಸಾಮ್ ಆದಮೇಲೆ 5 months ಆದಮೇಲೆ ನಾವು ಕಾಲೇಜ್ ಸ್ಟಾರ್ಟ್ ಆಗಿದೆ ಅಂತ ಅನ್ಕೋತೀನಿ. ಯಾ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಲೈಕ್ ನನ್ನ ಕೆ ಸಿ ಟಿ ಜರ್ನಿ ಯಾವ ಥರ ಇತ್ತು, ನನಗೆ ಎಷ್ಟು ರ್ಯಾಂಕ್ ಬಂತು, ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದೆ ಸಿ ಇ ಟಿಲಿ, ಯಾವ ಕಾಲೇಜಲ್ಲಿ ಅಡ್ಮಿಷನ್ ಆಯಿತು, ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ ವಿದೌಟ್ ವೇಸ್ಟಿಂಗ್ ದ ಟೈಮ್. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಸೆಕೆಂಡ್ ಪಿ ಯು ಸಿ ಬೋರ್ಡ್ಸ್ ಎಕ್ಸಾಮ್ ಆದಮೇಲೆ ನಾನು ಹೇಳ್ದಂಗೆ ಮುಂಚೆನೇ 1 month ಗ್ಯಾಪ್ ಇರುತ್ತೆ ಸಿ ಟಿ ಎಕ್ಸಾಮ್ಗೆ. ಒಂದು ದಿನದಲ್ಲಿ ನಿಮಗೆ 2 ಸಬ್ಜೆಕ್ಟ್ಸ್ ಇರುತ್ತೆ. ಓಕೆ, ದಟ್ ಈಸ್ ಪಿ ಸಿ 1 day ಇರುತ್ತೆ, ಇನ್ನೊಂದು ದಿನ ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ. ಬಯಾಲಜಿ ಇಸ್ ಜಸ್ಟ್ ಫಾರ್ ಸ್ಟೂಡೆಂಟ್ಸ್ ಲೈಕ್ ಬಿ ಎಸ್ ಸಿ ಅಗ್ರಿಕಲ್ಚರ್, ವೆಟರ್ನರಿ ಸೈನ್ಸ್ ಆ ಥರದ್ದೆಲ್ಲ ಮಾಡ್ತಾರಲ್ಲ ಅವ್ರಿಗೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಬರೀ ಪಿ ಸಿ ಎಮ್ ಈ 3 ಸಬ್ಜೆಕ್ಟ್ ಬರೆದ್ರೆ ಸಾಕಾಗುತ್ತೆ. ಸೊ ನಮಗೆ ಸೆಕೆಂಡ್ ಪಿ ಯು ಸಿ ಬೋರ್ಡ್ಸ್ ಎಕ್ಸಾಮ್ ಮುಗಿದಿದ್ದು March 18th. March 18th ಮುಗಿದ ಮೇಲೆ ನೆಕ್ಸ್ಟ್ ಇದಿದೆ ಸಿ ಇ ಟಿ ಎಕ್ಸಾಮ್. ಸಿ ಇ ಟಿ ಎಕ್ಸಾಮ್ ಆಲ್ರೆಡಿ ಟೈಮ್ ಟೇಬಲ್ ಎಲ್ಲ ಫಿಕ್ಸ್ ಅಪ್ ಆಗಿಬಿಟ್ಟಿತ್ತು. ಇಟ್ ವಾಸ್ ಆನ್ April 16th and 17th. ಸೊ ಆಲ್ಮೋಸ್ಟ್ 1 monthಲ್ಲಿ ನಾವು ಬೋರ್ಡ್ಸಿಂದ ಎಮ್ ಸಿ ಕ್ಯೂಸ್ ಕಡೆಗೆ ಕಂಪ್ಲೀಟ್ ಆಗಿ ಸ್ವಿಚ್ ಅಪ್ ಆಗಬೇಕಿತ್ತು. ಆಲ್ದೋ ಫಸ್ಟಿಂದನೂ ಕೂಡ ಪ್ರಿಪೇರ್ ಆಗ್ತಿದ್ವಿ ಫಾರ್ ಸಿ ಇ ಟಿ, ಬಟ್ ಬೋರ್ಡ್ಸ್ ಮೇಂಟೈನ್ ಮಾಡಿಕೊಂಡು ಆಮೇಲೆ ಸಿ ಇ ಟಿಗೆ ಬರೋದು ಇಟ್ ವಿಲ್ ಬಿ ಬಿಟ್ ಟ್ರಿಕ್ಕಿ ಫಾರ್ ಯು. ಕಾನ್ಸೆಪ್ಟ್ಸ್ ಆರ್ ಸೇಮ್. ದ ಥಿಂಗ್ ಇಸ್ ಲೈಕ್ ಟೈಮ್ ಮ್ಯಾನೇಜ್ಮೆಂಟ್ ಮ್ಯಾಟ್ರ್ ಆಗುತ್ತೆ ಸಿ ಇ ಟಿ ಎಕ್ಸಾಮಲ್ಲಿ. ಓಕೆ, ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಬ್ಯಾಚಲ್ಲಿ ಸಿ ಇ ಟಿ ಎಕ್ಸಾಮ್ ಏನು ನಡೆದಿತ್ತು ದಟ್ ವಾಸ್ ವೆರಿ ಈಸಿಯರ್ ಕಂಪೇರ್ಡ್ ಟು ದ ಪ್ರೀವಿಯಸ್ ಇಯರ್ಸ್. ಸೊ ದ್ಯಾಟ್ ಈಸ್ ವೇರ್ ಬಿಗ್ ಚೇಂಜ್ ಹ್ಯಾಪನ್ಡ್. ಅದೇನು ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಸೊ ಸಿ ಇ ಟಿ ಎಕ್ಸಾಮ್ ಏನೋ ಆಯಿತು. ಫಸ್ಟ್ ಡೇ ನಮಗೆ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಇತ್ತು. ಸೆಕೆಂಡ್ ಡೇ ನಮಗೆ ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ ಇತ್ತು. ದಟ್ ಇಸ್ 16th ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಇತ್ತು, 17th ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ ಇತ್ತು. ಎಕ್ಸಾಮ್ ಕೊಟ್ಬಿಟ್ಟು ಬಂದ್ವಿ ಆ್ಯಂಡ್ ಆಲ್ಮೋಸ್ಟ್ ಆರಾಮಾಗೇ ಇದ್ವಿ. ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಬೋರ್ಡ್ಸ್ ರಿಸಲ್ಟ್ ಬಂತು. ನನಗೆ ಪಿ ಸಿ ಎಮ್ ಐ ನಾಟ್ ಗೋನ್ ಶೇರ್ ದ ಫುಲ್ ಬೋರ್ಡ್ಸ್ ಮಾರ್ಕ್ಸ್. ಅದು ಬೇಕಾದರೆ ಹೇಳ್ಬೋದು, ದಟ್ಸ್ ಫೈನ್. ಬಟ್ ಪಿ ಯುದಲ್ಲಿ ಪಿ ಸಿ ಎಮ್ ಈ 3 ಸಬ್ಜೆಕ್ಟಲ್ಲಿ ನನಗೆ 294 ಔಟ್ ಆಫ್ 300 ಮಾರ್ಕ್ಸ್ ಬಂದಿದ್ದು. ನಾನು ಕೆಮಿಸ್ಟ್ರಿಲಿ ನನಗೆ 96 ಬಂದಿತ್ತು. ಸೊ 4 marks ಐ ಹ್ಯಾವ್ ಮೇಡ್ ಅ ಮಿಸ್ಟೇಕ್ ಇನ್ ಸಮ್ ಡಿರವೇಷನ್ ಪಾರ್ಟಲ್ಲಿನೋ, ದೇರ್ ಐ ಹ್ಯಾವ್ ಲಾಸ್ಟ್ 4 ದೇರ್. ಆಮೇಲೆ ಫಿಸಿಕ್ಸಲ್ಲಿ 98 ಆ್ಯಂಡ್ ಮ್ಯಾಥಮೆಟಿಕ್ಸಲ್ಲಿ 100 ಸ್ಕೋರ್ ಮಾಡಿದೆ. ಇನ್ನು ಸಿ ಇ ಟಿ ಎಕ್ಸಾಮ್ ರಿಸಲ್ಟ್ಸ್ ಕೂಡ ಸ್ವಲ್ಪ ದಿನದಲ್ಲೇ ಅನೌನ್ಸ್ ಆಗುತ್ತೆ ಅಂತ ಎಲ್ಲ ಸುದ್ದಿ ಇತ್ತು. ಸೊ ನಾನು ನನ್ನ ಮಾರ್ಕ್ಸ್, ನನಗೆ ಕ್ವಶನ್ ಪೇಪರ್ ಕೊಟ್ಟಿರ್ತಾರಲ್ವ, ಸೊ ನನ್ನ ಮಾರ್ಕ್ಸ್ ಎಷ್ಟು ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತ ನಾನೇ ಪೇಪರ್ಸ್ನ ಸೆಲ್ಫ್ ಇವ್ಯಾಲ್ಯೂಟ್ ಮಾಡಿಕೊಂಡೆ. ಕೀ ಆನ್ಸರ್ಸ್ ಎಲ್ಲ ಬಿಟ್ಟಿದ್ರು ಅಫಿಷಿಯಲ್ ವೆಬ್ಸೈಟಲ್ಲಿ. ಸೊ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ 122 ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಔಟ್ ಆಫ್ 180. ಸೊ ನಾನು ಪ್ರೀವಿಯಸ್ ಇಯರ್ಸ್ ಅಂದರೆ ನನ್ನ ಸೀನಿಯರ್ಸ್ಗಳನ್ನ ಒಂದು 2-3 ಜನ ಕೇಳಿದೆ, ಅಣ್ಣ ಅವ್ರ ಅಕ್ಕ, ಲೈಕ್ ನಿಮ್ಮ ರ್ಯಾಂಕ್ ಎಷ್ಟು, ನಿಮಗೆ ಎಷ್ಟು ಮಾರ್ಕ್ಸ್ ನೀವು ಸ್ಕೋರ್ ಮಾಡಿದ್ರಿ ಅಂತ. ಸೊ ಆ ಥರ ಎಲ್ಲ ಅನಲೈಸ್ ಮಾಡಿದಾಗ ನನಗೆ ಅಂದ್ಕೊಂಡೆ ಲೈಕ್ ಐ ವುಡ್ ಗೆಟ್ ಅ ರ್ಯಾಂಕ್ ವಿತಿನ್ 2K, ಅಂದರೆ 2K ಹತ್ತಿರ ಬರುತ್ತೆ ಅಂತ ಅಂದ್ಕೊಂಡೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಲೈಕ್ ಗ್ರೇಸ್ ಮಾರ್ಕ್ಸ್ಗಳು ಸ್ವಲ್ಪ ಎರರ್ಸ್ಗಳಿದ್ದೆಲ್ಲ ಕರೆಕ್ಟ್ ಮಾಡಿಕೊಂಡ್ರು ಕೆ ಇ ಎ ವೆಬ್ಸೈಟ್ ಅವರು. ದಟ್ ಇಸ್ ದ ಕ್ವೆಶನ್ ಪೇಪರ್ ಸೆಟ್ ಮಾಡ್ತಾರಲ್ಲ. ಸೊ 1-2 ಕ್ವೆಶನ್ಸ್ಗೇನೋ 2-3 ಕ್ವೆಶನ್ಗೆ ಬೋತ್ 1 and 2, ಬೋತ್ 1 and 3 ಆ ಥರ ಆಪ್ಷನ್ಸ್ಗಳು ಸರಿ ಇರುವಂಥದ್ದು. ಆ್ಯಂಡ್ ಫಿಸಿಕ್ಸಲ್ಲಿ ಯಾವುದೋ ಒಂದು ಕ್ವೆಶನ್ಗೆ ಗ್ರೇಸ್ ಕೂಡ ಕೊಟ್ಟಿದ್ರು. ಸೊ ಅದನ್ನೆಲ್ಲ ಸೇರಿಸಿ ನನಗೆ ಟೋಟಲ್ ಆಗಿ 125 ಬರುತ್ತೆ ಅಂತ ಐ ವಾಸ್ ಫಿಕ್ಸ್ಡ್. ಸೊ ಇನ್ನೂ ಜಾಸ್ತಿ ಚೆನ್ನಾಗಿ ರ್ಯಾಂಕ್ ಬರುತ್ತೆ ಅಂತ ಎಲ್ಲ ಅಂದ್ಕೊಂಡಿದ್ದೆ. ಒಂದು ದಿನ ಸಿ ಇ ಟಿ ಎಕ್ಸಾಮ್ದು ರಿಸಲ್ಟ್ ಬಂತು. ಇಟ್ ವಾಸ್ ಶಾಕಿಂಗ್, ಲೈಕ್ ನಿಜವಾಗ್ಲೂ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗೋಯಿತು. ಐ ಗಾಟ್ 5534 ಔಟ್ ಆಫ್ ಸಮ್ 3 lakhs ಐ ಗೆಸ್. 5534 ರ್ಯಾಂಕ್ ಬಂದಿತ್ತು. ಸೊ ಆಲ್ಮೋಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಡಬಲ್ ಆಗೋಗಿತ್ತು ನನ್ನ ರ್ಯಾಂಕ್. ಏನೂ ಮಾಡೋಕ್ಕಾಗಲ್ಲ, ರ್ಯಾಂಕ್ ಇನ್ಫ್ಲೇಷನ್ ವಾಸ್ ಜಸ್ಟ್ ಬಿಕಾಸ್ ಆಫ್ ದಿ ಈಸಿಯರ್ ಕ್ವೆಶನ್ ಪೇಪರ್ ಅಂತ ಹೇಳ್ಬೋದು, ಆರ್ ಇಟ್ ಕುಡ್ ಬಿ ಮೈ ಬ್ಯಾಡ್ ಲಕ್. ಸೊ ನಾನು ನನ್ನ ಇಂಡಿವಿಜುವಲ್ ಸ್ಕೋರ್ ಹೇಳಲಿಲ್ಲ ಅಲ್ವಾ ಕೆ ಸಿ ಟಿಲಿ. ಸೊ ಫಿಸಿಕ್ಸಲ್ಲಿ ನನಗೆ 40 ಬಂದಿತ್ತು ಆ್ಯಂಡ್ ಕೆಮಿಸ್ಟ್ರಿಲಿ 41, ಮ್ಯಾಥಮೆಟಿಕ್ಸಲ್ಲಿ 44 ಸ್ಕೋರ್ ಮಾಡಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಅದರ ಕ್ವೆಶನ್ ಪೇಪರ್ಸ್ಗಳು ಕೂಡ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಬರೆದಿದೆ ಅಂತ. ಬಟ್ ದಟ್ಸ್ ಫೈನ್. ಅಲ್ಟಿಮೇಟ್ಲಿ ನಮಗೆ ಯಾವ ಕಾಲೇಜ್ ಸಿಗುತ್ತೆ ಅನ್ನೋದೇ ಮ್ಯಾಟ್ರ್ ಆಗುತ್ತೆ. ಸೊ ನನ್ನ ಪ್ರಯಾರಿಟಿ ಲಿಸ್ಟಲ್ಲಿ ಐ ಹ್ಯಾಡ್ 4 ಕಾಲೇಜಸ್, ಅಂದರೆ ಲೈಕ್ ಆಪ್ಷನ್ ಎಂಟ್ರಿಲಿ ಜಾಸ್ತಿನೇ ಕಾಲೇಜಸ್ ಹಾಕಿದ್ದೆ, ಬಟ್ ಈ 4 ಕಾಲೇಜಸಲ್ಲಿ ಯಾವ್ದಾದ್ರು ಒಂದು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಐ ವಿಲ್ ಮೆನ್ಷನ್ ಇಟ್ ಹಿಯರ್. ಲೈಕ್ ಫಸ್ಟ್ RVC, ಆಮೇಲೆ MSRIT, ದೆನ್ PES, ಆಮೇಲೆ SJCE ಮೈಸೂರು. ಸೊ ಈ 4 ಕಾಲೇಜಸಲ್ಲಿ ಯಾವ್ದಾದ್ರು ಒಂದು ಬೇಕಿತ್ತು ನನಗೆ. ಸೊ SJCEನೇ ಯಾಕೆ ನಾನು 4th ಪ್ರಯಾರಿಟಿ ಸೆಲೆಕ್ಟ್ ಮಾಡಿಕೊಂಡೆ, ಬಿಕಾಸ್ ಬ್ಯಾಂಗ್ಳೂರಲ್ಲಿ ಬೇರೆ ಒಳ್ಳೆ ಕಾಲೇಜಸ್ ಇದೆ. ದ್ಯಾಟ್ಸ್ ಬಿಕಾಸ್ ಐ ಲಿವ್ ಇನ್ ಮೈಸೂರು. ಸೊ ಮೈಸೂರು ಅಲ್ಲೇ ಸ್ವಲ್ಪ ಕಾಲೇಜ್ ಸಿಕ್ಕಿದ್ರೆ ಇಟ್ ವುಡ್ ಬಿ ಬೆಟರ್ ಅಂತ ಅಂದ್ಕೊಂಡು
ದಟ್ ವಾಸ್ ಮೈ ಫೋರ್ತ್ ಪ್ರಯಾರಿಟಿ. ಆ್ಯಂಡ್ ನನಗೆ ಕಾಲೇಜ್ ಸಿಕ್ಕಿದ್ದು ಕೂಡ ಅದರಲ್ಲೇ. ಲೈಕ್ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗಲ್ಲಿ ನನಗೆ SJC ಅನ್ಏಡೆಡ್ CSC ಅಲಾಟ್ ಆಗಿತ್ತು. ಸೊ ಐ ವಾಸ್ ಲೈಕ್ ಸೆಕೆಂಡ್ ರೌಂಡಲ್ಲಿ ಬಂದಾಗ ಅಟ್ಲೀಸ್ಟ್ ನನಗೆ ಏಡೆಡ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ನೋ, ಸೆಕೆಂಡ್ ರೌಂಡಲ್ಲೂ ಕೂಡ ಮತ್ತೆ ಅದೇ ಸೀಟ್ ಅಲಾಟ್ ಆಯಿತು. ಸೊ ಇನ್ನು ಸುಮ್ಮನೆ ವೆಯ್ಟ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಐ ಜಾಯಿನ್ಡ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಟ್ SJC ಮೈಸೂರು. ಹೇಳಿದಾಗೆ ಇವತ್ತು ಫಸ್ಟ್ ಡೇ ಕಾಲೇಜ್ ಕೂಡ ಇತ್ತು. ಇಟ್ ವಾಸ್ ಗುಡ್ ಕ್ವೈಟ್. ಸೊ ಅಲ್ಟಿಮೇಟ್ಲಿ ನೀವು ಯಾವ ಕಾಲೇಜಲ್ಲಿ ಇರ್ತೀರಾ ಆ್ಯಂಡ್ ಯಾವ ಕೋರ್ಸ್ ತಗೊಂಡಿದ್ದೀರಾ ಅದು ಮ್ಯಾಟರ್ ಆಗುತ್ತೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಮೈ ಜರ್ನಿ ಇನ್ KCET. ಸೊ ನಿಮ್ಮ ಜರ್ನಿಗೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಎಂಡ್ ಅಪ್ ದಿಸ್ ವಿಡಿಯೋ. ಸೊ ಇಲ್ಲಿ ತನಕ ನೋಡಿದ್ದೀರಾ ಅಂತಂದರೆ ನೀವು ಖಂಡಿತವಾಗ್ಲೂ CETಗೆ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಿ. ಯು ಆರ್ ಸೊ ಡೆಡಿಕೇಟೆಡ್ ಅಂತ ಗೊತ್ತಾಗುತ್ತೆ. ಓಕೆ, ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬೈ ಬೈ.